ಮೋಹ ಇಲ್ಲಿ ಪಾಷಾಣ ಆಗಿದೆ. ಕುಡಿಸಿ ಪತ್ನಿಯನ್ನ ಕೊಲೆಗೈದಿರುವಂತಹ ಪತಿ ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆದಿದೆ ಅಂತಂದ್ರೆ, ಯಾರೋ ಒಂದು ಪರಸ್ತ್ರೀ ಮೋಹಕ್ಕೆ ಇಲಿ ಪಾಷಾಣವನ್ನ ಹಾಕಿ ಪತ್ನಿಯನ್ನ ಕೊಲೆಗೈದಿರುವಂತಹ ಪತಿ. ಶಿಂದಿ ಕುರಬೇಟ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಕೃತ್ಯ ನಡೆದು ಹೋಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಶಿಂದಿ ಕುರಬೇಟ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಶಿಂದಿ ಕುರಬೇಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಶಿಂದಿ ಕುರಬೇಟೆಯ ಸುಕ್ಕಾಬಾಯಿ ಪಟಾಯತ್ ಕೊಲೆಯಾದಂತಹ ಮಹಿಳೆ. ಆರೋಪಿ ಸಂತೋಷ್ ಪಟಾಯತ್ ಎಂಬಾತನಿಂದ ಕೃತ್ಯ ನಡೆದಿದೆ. ನೋಡಿ, ಪರಸ್ತ್ರೀ ಮೋಹ ಇತ್ತು, ಹಾಗಾಗಿ ಇಲಿ ಪಾಷಾಣವನ್ನ ಕೊಡಿಸಿ ಪತ್ನಿಯನ್ನೇ ಕೊಲೆಗೈದಂತಹ ಪತಿ. ನೋಡಿ, ಕಟ್ಕೊಂಡಿರೋ ಹೆಂಡತಿಯನ್ನ ಸಾಕಬೇಕು, ಅದು ಬಿಟ್ಟು ಪರಸ್ತ್ರೀ ಬಗ್ಗೆ ಮೋಹ ಇತ್ತು ಅಂತಂದ್ರೆ ಅದಕ್ಕೆ ಪತ್ನಿ ಏನ್ ಮಾಡಿದ್ಲು ಅನ್ನೋದು ಪ್ರಶ್ನೆ. ಅದೇ ಪತ್ನಿ ಅಡ್ಡ ಆಗ್ಬಿಟ್ಲ. ಇದು ಶಿಂದಿ ಕುರಬೇಟ ಗ್ರಾಮದಲ್ಲಿ ನಡೆದಂತಹ ಹೃದಯ ವಿದ್ರಾವಕ ಕೃತ್ಯ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಶಿಂದಿ ಕುರಬೇಟ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ. ಸಕ್ಕುಬಾಯ್ ಪಟಾಯತ್ ಎಂಬ ಮಹಿಳೆ ಕೊಲೆಯಾಗಿರುವ ಮಹಿಳೆ. ಇನ್ನು ಆರೋಪಿ ಸಂತೋಷ್ ಪಟಾಯತ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈ ಕಡೆ ಪತಿ ಪತ್ನಿಯ ಫೋಟೋಗಳನ್ನ. ಆರೋಪಿ ಸಂತೋಷ್ ಪಟಾಯತ್ ಈತ ಸುಕ್ಕುಬಾಯ್ ಪಟಾಯತ್ ಎಂಬಾಕಿಯನ್ನ ಹತ್ಯೆ ಮಾಡಿದ್ದಾನೆ. ಅದು ಕೂಡ ಪರಸ್ತ್ರೀಯ ಮೋಹ ಇರೋ ಕಾರಣ ಈ ರೀತಿಯ ಕೃತ್ಯವನ್ನ ಎಸಗಿರೋದು. ಮರಕುಂಬಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ರೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಹೋಗಿಬಿಟ್ಟು ರಿಟರ್ನ್ ಬರೋ ಸಂದರ್ಭದಲ್ಲಿ ಮುರುಗೋಡಲ್ಲಿ ಒಂದು ಜೀರಾ ಸೋಡಾವನ್ನು ತಗೊಳ್ತಾನೆ. ಜೀರಾ ಸೋಡಾನಲ್ಲಿ ರ್ಯಾಟ್ ಪಾಯ್ಸನ್ ಮತ್ತು ಗಾಜಿನ ಗ್ಲಾಸ್ ಪೌಡರನ್ನು ಹಾಕ್ತಾನೆ. ಪೌಡ್ರನ್ನು ಹಾಕಿ ಹೆಂಡತಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೂರ ಬಂದು ಜೀರಾ ವಾಟರ್ ಕುಡಿ, ನಿಮಗೆ ಸಮಸ್ಯೆ ಇರೋದ್ರಿಂದ ಜೀರಾ ವಾಟರ್ ಕುಡಿ ಅಂದ್ರೆ ಹೇಳ್ಬಿಟ್ಟು ಹೆಂಡತಿ ಕೊಡ್ತಾನೆ. ಮಿಕ್ಸ್ ಮಾಡದೇ ಇರೋದನ್ನು ಇವನು ಕುಡಿತಾನೆ. ಇನ್ನೊಂದಲ್ಲಿ ಕುಡಿದ ನಂತರ ಒಂದು 10 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಸಿಲ್ತಿ ಬಾವಿ ಬರೋ ಸಂದರ್ಭದಲ್ಲಿ ಹೆಂಡತಿಗೆ ಹುಷಾರು ತಪ್ತದೆ, ಶಿವರಿಂಗ್ ಆಗ್ತದೆ. ಆಗೋ ಸಂದರ್ಭದಲ್ಲಿ ಅಲ್ಲಿನೇ ಗಾಡಿಯನ್ನು ನಿಲ್ಲಿಸ್ತಾರೆ. ತುಂಬ ಇವ್ರಿಗೆ ಮೆಡಿಕಲಿ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಗಂಡನೇ ಸ್ಟ್ರಾಂಗ್ಲೇಟ್ ಮಾಡ್ತಾನೆ. ಕುತ್ತಿಗೆಗೆ ಸ್ಟ್ರಾಂಗ್ಲೇಟ್ ಮಾಡಿಬಿಟ್ಟು ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾನೆ. ನಾವು ಇಂಥಗೆ ಆಕ್ಸಿಡೆಂಟ್ ಅಲ್ಲಿ ಬಿದ್ದಿದ್ದೀವಿ ಅಂತ ತಿಳಿಸಿರ್ತಾನೆ. ಇದರಲ್ಲಿ ಇವನು ಗಂಡನ ಇನ್ವಾಲ್ವ್ಮೆಂಟ್ ಇರೋದು ಕಂಡು ಬಂದಿರ್ತದೆ. ಇದು ಜೊತೆಗೆ ಬೇರೆ ಯಾರು ಪ್ರಚೋದನೆ ಮಾಡಿದಾರ ಇವನಕ್ಕೆ ಒಂದು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಈಗ ಸಕ್ಕುಬಾಯಿಯನ್ನ ಈ ರೀತಿಯಾಗಿ ಕೊಲ್ಲೋದಕ್ಕೆ ಸಂತೋಷ್ ನಡೆಸಿದಂತಹ ಸಂಚೇನು, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಿ. ಇದರಲ್ಲಿ ಏನ್ ಬೆಳಗಾವಿಯ ಗೋಕಾಕ್ ತಾಲೂಕಿನ ಶಿಂದಿ ಕುರಬೇಟದಲ್ಲಿ ಏನ್ ಗ್ರಾಮದ ಏನ್ ಸಂತೋಷ್ ಅನ್ನುವಂತ ಪಟಾಯತ್ ಅನ್ನುವಂತ ಏನ್ ವ್ಯಕ್ತಿ ಇರ್ತಾನೆ, ವಿಧಿವೆ ಮೇಲಿನ ವ್ಯಾಮೋಹಕ್ಕೆ ಸ್ವಂತ ಪತ್ನಿಗೆ ಇಲಿಯ ಪಾಷಾಣವನ್ನ ಹಾಕಿ ಈಗ ಅಂದ್ರೆ ಕೊಂದಿರ್ತಕ್ಕಂತ ಏನು ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಅಧಿಕ ಮಾಸ ಇದ್ದ ಹಿನ್ನೆಲೆಯಲ್ಲಿ ಬೈಲಹೊಂಗಲ ತಾಲೂಕಿನ ಮುರ್ಕುಂಬಿ ಗ್ರಾಮದಲ್ಲಿ ಇರ್ತಕ್ಕಂಥ ಏನ್ ಚಾಮುಂಡೇಶ್ವರಿ ಏನ್ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಮರಳಿ ಬರುವ ಸಂದರ್ಭದಲ್ಲಿ ಏನು ಮುರುಗೋಡದಲ್ಲಿ ಏನ್ ಮಾಡ್ತಾನಂದ್ರೆ ಒಂದು ಕೋರ್ಡಿನೇಷನ್ ತೆಗೆದುಕೊಳ್ತಾನೆ. ಅದರಲ್ಲಿ ಇಲಿಯ ಪಾಷಾಣ ಜೊತೆಗೆ ಏನು ಬಳೆಯ ಚೂರನ್ನ ಕೂಡ ಹಾಕಿ ಏನ್ ಪತ್ನಿಗೆ ಕೂಡಿಸ್ತಾನೆ. ಅದಾದ ಬಳಿಕ ಒಂದು 15-20 ನಿಮಿಷ ಬಳಿಕ ಅಂದ್ರೆ ಮತ್ತೆ ಬೈಕ್ ಮೇಲೆ ಬರ್ತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ಅಂದ್ರೆ ಅವನ ಪತ್ನಿ ಒಂದ್ ರೀತಿಯಲ್ಲಿ ಅಂದ್ರೆ ಮೈಯೆಲ್ಲ ಕೂಡ ಬೆವರುತ್ತೆ. ಅದಾದ ಬಳಿಕ ಗಾಡಿಯನ್ನ ತರಿಬಿ ಆ ಪತ್ನಿಯ ಮೇಲೆ ಗಾಡಿಯನ್ನು ಕೂಡ ಹಾಕ್ತಾನೆ. ಅದಾದ ಬಳಿಕ ತಾನೇ ಖುದ್ದಾಗಿ ಪೊಲೀಸರಿಗೆ ಕೂಡ ಫೋನ್ ಮಾಡಿ ನಾವು ಬರುವ ಸಂದರ್ಭದಲ್ಲಿ ಅಪಘಾತ ಆಗಿದೆ ಅಂತ ಹೇಳಿ ಅಂದ್ರೆ ಪೊಲೀಸರಿಗೆ ಹೇಳ್ತಾನೆ. ಅದಾದ ಬಳಿಕ ಆಂಬುಲೆನ್ಸ್ ಕೂಡ ಬರುತ್ತೆ. ಬಂದಾದ ನಂತರ ಗೋಕಾಕ್ ಪಟ್ಟಣದ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾದ ನಂತರ ಪರಿಶೀಲನೆ ಕೂಡ ಮಾಡ್ತಾರೆ. ಅದಾದ ಬಳಿಕ ಹೆಂಡತಿಯನ್ನ ಕೂಡ ಏನು ಮರಣೋತ್ತರ ಪರೀಕ್ಷೆಗೆ ಏನ್ ಕಳಿಸ್ತಾರೆ. ಮರಣೋತ್ತರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ ಇದೊಂದು ರೀತಿ ಕೊಲೆ ಅಂತ ಹೇಳಿ. ಅದಾದ ಬಳಿಕ ಪೊಲೀಸರು ಎಚ್ಚೆತ್ಕೊಂಡು ಏನು ಸಂತೋಷ್ ಪಟಾಯತ್ ಏನಿದ್ದಾನೆ ಅವನನ್ನ ಕಸ್ಟಡಿಗೆ ತೆಗೆದುಕೊಂಡು ಅವನನ್ನ ಏನು ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಗೊತ್ತಾಗುತ್ತೆ ಏನು ಒಂದು ಅದೇ ಏನು
ಸಿಂಧಿ ಕುರುಬೆಟ್ಟಿ ಗ್ರಾಮದ ಮತ್ತೊಬ್ಬ ಮಹಿಳೆ ಜೊತೆ ಇವನೊಂದು ಅನೈತಿಕ ಸಂಬಂಧವನ್ನು ಹೊಂದಿರ್ತಾನೆ. ಕಳೆದ 9 ವರ್ಷಗಳಿಂದ ಮದುವೆ ಆದ್ರೂ ಕೂಡ ಇನ್ನೊಂದು ಏನು ಆ ಊರಿನಲ್ಲಿ ಇರ್ತಕ್ಕಂಥ ವಿಧವೆ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ರಿಂದ ಅಂದ್ರೆ ಇನ್ನು ಕಳೆದ ದಿನಗಳನ್ನ ಅವಳ ಜೊತೆ ಕಳಿಬೇಕನ್ನೋ ಒಂದು ಕಾರಣಕ್ಕೆ ಹೆಂಡತಿಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಮತ್ತೆ ಅದಲ್ಲದೆ ಏನು ಸಂತೋಷ್ ಪಟಾಯ್ತ ಏನಿರ್ತಾನೆ ಇದನ್ನ ಮೊದಲೇ ಅಂದ್ರೆ ಇದ್ರ ಜೊತೆಗೆ ಅವನ ಏನು ಈಗ ಅನೈತಿಕ ಸಂಬಂಧ ಹೊಂದಿರತಕ್ಕಂಥ ವಿಡಿಯೋ ಕೂಡ ಇದರಲ್ಲಿ ಇದ್ದಾರೆ ಅಂತ ಹೇಳಿ ಏನ್ ಗೋಕಾಕ್ ಪಟ್ಟಣ ಗ್ರಾಮೀಣ ಪೊಲೀಸ್ ಠಾಣೆ ಏನಿದ್ದಾರೆ ಅವರು ಕೂಡ ಈಗ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇರುವಂತದ್ದು ಇಂಚರ. ಸೋ ಮಚ್ ಮಂಜುನಾಥ್ ರೆಡ್ಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.